ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವಾಗ ಪ್ರೆಸೆಂಟ್ಲಿ ಮತ್ತಿಕೆರೆಯಲ್ಲಿರೋ ಆಫರ್ ಟ್ರೆಂಡ್ಸ್ ಬಟ್ಟೆ ಅಂಗಡಿಲಿದ್ದೀನಿ. ಇಲ್ಲಿದ್ದಾರೆ ನೋಡಿ ಈ ಅಂಗಡಿ ಓನರ್ ಕಾರ್ತಿಕ್ ಬ್ರೋ. ಬ್ರೋ ನಮಸ್ಕಾರ ಬ್ರೋ. ನಮಸ್ತೆ ಬ್ರೋ. ಆರಾಮ ಬ್ರೋ? ಆರಾಮ್ ನೋಡಿ. ಸೊ ಏನು ಗೊತ್ತಾ, ಈಗ ಈ ವಿಡಿಯೋ ಶೂಟ್ ಮಾಡೋಕ್ಕೂ 1 ನಿಮಿಷ ಮುಂಚೆ ಇನ್ನೊಂದು ವಿಡಿಯೋ ಶೂಟ್ ಮಾಡಿದ್ದೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾನೇ ಫೋಕಸ್ ಆಗಿಲ್ಲ, ಫುಲ್ಲು ಬ್ಲರ್ರು. ಸೊ ಹಂಗಾಗಿ ರೀಶೂಟ್ ಮಾಡ್ತಾಯಿದ್ದೀನಿ, ಪರವಾಗಿಲ್ಲ. ಆ್ಯಂಡ್ ಏನೋ ಹೇಳ್ಬೇಕು ಏನಂತಂದರೆ ಥಂಬ್ನೇಲಲ್ಲಿ ಹಾಕಿದ್ದೀನಿ ಬೆಂಗಳೂರಲ್ಲಿ ಮನೆ ಹುಡುಕ್ತಾ ಇದ್ದೀನಿ ಅಂತ. ಹೌದು, ಮನೆ ಹುಡುಕ್ತಾ ಇದ್ದೀನಿ. ಒಂದು 4-5 ಅವರಿಂದ ಬೆಳಗ್ಗಿಂದ ಹುಡುಕ್ತಿದ್ದೀನಿ ಮನೆನೇ ಸಿಗ್ತಾ ಇಲ್ಲ ಗುರು. 1 BHK ಮನೆ ಬೇಕು. ಆ್ಯಕ್ಚುಲಿ ನಾವೆಲ್ಲರೂ ಫ್ಯಾಮಿಲಿ ಶಿಫ್ಟ್ ಆಗೋಣ ಅಂತ ಇದ್ದೀವಿ, ನಾನು, ನನ್ನ ತಮ್ಮ, ನಮ್ಮಮ್ಮ ಎಲ್ಲರೂ. ಸೊ ಅದಕ್ಕೆ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತಲೇ ಇಲ್ಲಿ ಬಂದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಂದರೆ ಇವ್ರ ಅಂಗಡಿಲಿ ಏನೋ ಆಫರ್ಸ್ ನಡೀತಾ ಇದೆ ಅಂತೆ. ಸಮರ್ ವೇರ್ಸ್ ಬಟ್ಟೆಗಳು ಏನೇನಿದೆ ಅಂತ ಆಫರ್ ತೋರಿಸ್ತೀಯಾ? ನೋಡ್ರಿ, ಸಾವುಕಾರ ಮಂದಿ ಕೊಡ್ರಿ, ಇಲ್ಲಿ ಕೊಡು ಬ್ರೋ. ಇಲ್ಲಿ ನೋಡ್ರಿ 16 Pro Max ನನ್ನ ಹತ್ರ ಯಾವುದೈತೆ ಗೊತ್ತಾ? ನೋಡ್ರಿ ಇಲ್ಲಿ 12 Pro Max ನನ್ನ ಹತ್ರ ಇರೋದು. ಇವ್ರದ್ದು 16 Pro Max ಡೈನಮಿಕ್ ಅಷ್ಟೇ. 5 ಗಂಟೆಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಬ್ರೋ ಏನು ಸಮಾಚಾರ? ಸಾವುಕಾರ ಮಂದಿಪಾ, ಇಲ್ಲಿ ನೋಡ್ರಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, 1 ನಿಮಿಷ ಗೈಸ್, ಇನ್ನೊಂದು ಐತೆ. ಸೊ ಇಲ್ಲ, ಇಲ್ಲಿ ಶರ್ಟ್ ಅವರು ಹೊಸ MT ತೊಗೊಂಡಿದ್ದಾರೆ. MT PPF ಮಾಡೋಕೆ ಕೊಟ್ಟು ಬಂದಿದ್ದಾರೆ. ಇಲ್ಲ ಅಂದರೆ ಅದನ್ನು ತೋರಿಸ್ತಿದ್ದೆ. ಇವ್ರದ್ದು ಹಳೇದೊಂದಿತ್ತು, ಬಟ್ ಅದು ಯಾರ್ದು? ಹಳೇದೊಂದಿತ್ತಲ್ಲ, ಫ್ರೆಂಡ್ದಾ? ಹಳೇದೊಂದು ಯಾವುದೋ ಮೇಂಟೈನ್ ಮಾಡ್ತಿದ್ರು, ಒಂದು ಫ್ಯೂ ಮಂತ್ಸ್ ನಮ್ಮ ಮೇಂಟೈನ್ ಮಾಡಿದ್ರು. ಅದಾದಮೇಲೆ ಅದು ಸೈಡಿಗೆ ಹೋಯಿತು. ಈಗ ಹೊಸ MT ತೊಗೊಂಬಂದಾರೆ ಅಣ್ಣ, ಬ್ಲ್ಯಾಕ್ ಕಲರ್ ಫುಲ್ಲು. ಸೊ ಅದು ಬಂದಾಗ ತೋರಿಸ್ತೀನಿ. PPF ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರಲಿ, ಆಮೇಲೆ ತೋರಿಸ್ತೀನಿ. ಈಗ ಸಮ್ಮರ್ ವೇರ್ಸ್ ಬಟ್ಟೆ ತೋರಿಸ್ತೀರಾ? ಬನ್ನಿ ಬ್ರೋ, ತೋರಿಸಿ. ಮತ್ತೆ ಯಾವ್ದ್ಯಾವುದು ಏನೇನು? ಸೊ ಇದೇನು ಪ್ರಮೋಷನ್ ಅಲ್ಲ, ಜಸ್ಟ್ ಸುಮ್ಮನೆ ಗೊತ್ತಿರೋರ್ದು ಅಂಗಡಿ ಅಲ್ವಾ, ಏನೈತಿ, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ, ತೋರಿಸ್ರಿ ಸಾವುಕಾರ ಮಂದಿ. ಇವ್ರಿಗೇನಪ್ಪ ಟೆನ್ಷನ್ ಇಲ್ಲ, ಒಳ್ಳೆ ಬಿಸ್ನೆಸ್ ಐತೆ, ವಿಡಿಯೋ ಮಾಡಿದ್ರೇನು ಬಿಟ್ರೇನು ಅನ್ನೋ ಥರ ಅವರೇ. ಅದಕ್ಕೆ ಕೇರ್ಲೆಸ್ ಮಾಡ್ತಾವ್ರೆ. ಏನಂತೀರ? ಮಾಡಲ್ಲ, ಯಾಕೆ ಮಾಡೋದು ಗೈಸ್? ಸಮ್ಮರ್ ವೇರ್ಸ್ಗೆ ಇವ್ರು ನಮಗೆ ಇವಾಗ ಫಸ್ಟ್ ತೋರಿಸಿರೋದು ಇಲ್ಲಿ ನೋಡಿ, ರೆಡ್ ಬುಲ್ ಅನ್ನೋ ಬ್ರ್ಯಾಂಡ್ದು. 1 2 3 4 5 6 ಬ್ರೋ, 6 ಚಡ್ಡಿ ತಗೊಂಡ್ರೆ ಎಷ್ಟು? ಓನ್ಲಿ 999 ಬ್ರೋ. 999. ₹1 ಜಾಸ್ತಿ ಕೊಟ್ಟು ಹೋಗಿ ₹1000 ಆಗುತ್ತೆ. 6 ಚಡ್ಡಿಗೆ ಆಗುತ್ತೆ ₹1000 ಅಷ್ಟೇ. ಮತ್ತೆ ಬೇರೆ ಏನಿದೆ? ನೆಕ್ಸ್ಟ್ ತೋರಿಸಿ, ತೆಗೆದು ಎಲ್ಲ ಸೈಡಿಗೆ ಬಿಸಾಕಿ. ಗೈಸ್ ಟಿ ಶರ್ಟ್ ನೋಡಿ, ಇದೊಂದು. ಓ, ಇದು ಒಂದಾ? ಇದೊಂದು. ಇಲ್ಲಿ ನೋಡ್ರಿ ಹೆಂಗಿದಾವೆ, ಎಲ್ಲ ಪ್ರಿಂಟೆಡ್ ಗೈಸ್ ಇವೆಲ್ಲ. ಇದ್ರ ಮೇಲೂ ಏನೋ ಬರ್ದೈತೆ, ಇದ್ರ ಮೇಲೂ ಏನೋ ಬರ್ದೈತೆ. ಇವ ಯಾರು? ಇವ್ರು ಯಾರು ಗೊತ್ತಿಲ್ಲ, ಬಟ್ ರಾಕಿ ಕಮೆಂಟ್ ಮಾಡಿ ಯಾರಂತ ಕಮೆಂಟ್ ಹಾಕಿ. ರಾಕಿ ಅಂತ ಬರ್ದವ್ರೆ, ಇವ ಯಾರಂತ ಗೊತ್ತಿಲ್ಲ. ದೆನ್ ಇದೊಂದು ಟಿ ಶರ್ಟು. ಸೊ ಎಲ್ಲ ಟಿ ಶರ್ಟ್ ಸೇರಿ ಎಷ್ಟು ಬ್ರಾ? ಓನ್ಲಿ 999 ಬ್ರೋ. ಸೊ ಇದು ಸೇಮೆ. ಸೊ 999ಗೆ ಆ ಟಿ ಶರ್ಟ್ ಕೊಡ್ತಿದ್ದಾರೆ. ಓಕೆ, ನಾಟ್ ಬ್ಯಾಡ್. ಎಲ್ಲ ಪ್ರಿಂಟೆಡ್. ಇದು ಎಲ್ಲ ಪ್ರಿಂಟೆಡ್ ಗೈಸ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಓವರ್ ಸೈಡ್ ಟಿ ಶರ್ಟ್ಸ್ಗಳು. ಇವೆಲ್ಲ ಪ್ರಿಂಟೆಡ್. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಓವರ್ ಸೈಜ್ ಅಂತಾರೆ. ಸೊ ಇದು ನಾನು ಹಾಕೊಂಡ್ರೆ ಗೋಣಿ ಚೀಲ ಹಾಕೊಂಡಂಗೆ ಫೀಲ್ ಬರುತ್ತೆ. ಎಲ್ಲ ಪ್ರಿಂಟೆಡೇ. ಸೊ ಇದು ಇವೆಲ್ಲ ಪ್ರಿಂಟೆಡ್ಸೇ. ಸೊ ಇದೆಲ್ಲ ಸೇರಿ ಎಷ್ಟು ಬ್ರೋ? 4 ಓವರ್ ಸೈಡ್ ಟಿ ಶರ್ಟ್ಗೆ ಓನ್ಲಿ 999. ಇದು 999. ಸೇಮ್ ಗೈಸ್, ₹1 ಜಾಸ್ತಿ ಕೊಟ್ಬಿಟ್ಟು ₹1000 ಪೇ ಮಾಡಿ 4 ಓವರ್ ಸೈಡ್ ಟಿ ಶರ್ಟ್ ತೊಗೊಂಡೋಗಿ ಗೈಸ್. ಇನ್ನು ಬೇರೆ ಇನ್ನೊಂದು ಟಿ ಶರ್ಟ್ ಇದೆ. ಇದೇನಂದರೆ ಓವರ್ ಸೈಡ್ ಟಿ ಶರ್ಟು ವಿತ್ ಕ್ಯಾಪ್ ಅಂತ. ಇದೆಲ್ಲ ಆಚೆ ಸ್ವಲ್ಪ ಕಮ್ಮಿ ಅಂತಲ್ಲ ಸಿಗೋದು, ನಂಗೆ ಗೊತ್ತಿರಲಿಲ್ಲ. ಹಾಂ, ಜಾಸ್ತಿ ಸಿಕ್ಕರು ಕಾಸ್ಟ್ಲಿನಾ? ಓ, ಸಿಕ್ಕರು ಕಾಸ್ಟ್ಲಿ ಅಂತ ಗುರು. ಇಲ್ಲಿ ನೋಡಿ ಹೆಂಗಿದೆ ಓವರ್ ಸೈಡ್ ಟಿ ಶರ್ಟ್. ಇಲ್ಲಿ ತೋರಿಸಿದ್ನಲ್ಲ, ಸೇಮ್ ಲೈಕ್ ಇದೇ ಥರನೇ. ಅದ್ರ ಡಿಫ್ರೆನ್ಸ್ ಏನಂದರೆ ಇವು ಕ್ಯಾಪ್ ಇದೆ, ಇದು ಕ್ಯಾಪ್ ಇಲ್ಲ, ಅದೇ ಡಿಫ್ರೆನ್ಸು. ಸರಿ ಬ್ರೋ, ಎಷ್ಟು ಬ್ರೋ ಇದು? 3 ಇದೆ ನೋಡಿ, ಎಲ್ಲ ಪ್ರಿಂಟೆಡೇನೆ. ಪ್ರಿಂಟೆಡ್ ಗುರು, ನೈಸ್. ಎಷ್ಟು ಬ್ರೋ? ಇದು 3 ಸೇರಿ 3 ಪೀಸ್ 999. ಸೇಮ್ ₹1 ಜಾಸ್ತಿ ಕೊಟ್ಬಿಟ್ಟು 3 ಟಿ ಶರ್ಟು, ಅದು ವಿತ್ ಕ್ಯಾಪು, ಓವರ್ ಸೈಜ್ ತೊಗೊಂಡೋಗಿ. ಸೊ ಇದೆಲ್ಲ ಆಚೆ ನೀವು ತೊಗೊಳಕ್ಕೆ ಹೋದರೆ ಒಂದು ಟಿ ಶರ್ಟು ₹600 ಏನೋ ಇದೆ ಅಂತೆ. ಸೊ ಇಲ್ಲಿ ನೀವು ₹1000 3 ಟಿ ಶರ್ಟ್ ತೊಗೊಂಡು ಹೋಗ್ಬೋದು ಗೈಸ್. ಇನ್ನೊಂದು ಯಾವುದೋ ತೆಗ್ದಿದ್ದಾರೆ, ನನಗೆ ಅದ್ರ ಹೆಸರೇ ಗೊತ್ತಾಗ್ತಿಲ್ಲ. ಇವಾಗ ಕಾರ್ತಿಕ್ ಬ್ರೋನ್ ಹೇಳ್ತಾರೆ. ಯಾವ್ದು ಬ್ರೋ ಇದು? ಇದು ಸಮ್ಮರ್ ವೇರ್ ಟಿ ಶರ್ಟ್ ಅಂತ, ಫುಲ್ ಹ್ಯಾಂಡ್ಸ್ ವಿತ್ ಜಿಪ್ ಕೂಡ ಬರುತ್ತೆ ಇದಕ್ಕೆ. ಹೌದಾ? ಎಷ್ಟೇ ಬೇವ್ರು ಬರಲಿ ಇದರಲ್ಲಿ ಕಾಣಲ್ಲ. ಕಾಟನ್ ಟಿ ಶರ್ಟ್ ಜಾಸ್ತಿ ಕಾಣ್ತಾನೆ ಇರುತ್ತೆ. ಕಾಣೋದಿಲ್ವಾ ಅಥವಾ ಹೀರ್ಕೊಂಡ್ಬಿಡುತ್ತಾ? ಹೀರಲ್ವಾ?
ಕಾಣಲ್ಲ ಫಸ್ಟ್ ಆಫ್ ಆಲ್ ನಮಗೆ. ಕಾಣೋದೇ ಇಲ್ವಾ ಎದುರುಗಡೆ ಇರೋ ಏರ್ಕೊಂಡ್ಬಿಡುತ್ತೆ. ಕಾಟನ್ ಅಂದ್ರೆ ಹೆಂಗೆ ಎದ್ದೆದ್ದು ಕಾಣುತ್ತೆ, ಇದ್ರಲ್ಲಿ ಅಸಲು ಕಾಣೋದಿಲ್ಲ. ಅದಕ್ಕೆ ಸಮ್ಮರ್ಗೆ ಸ್ಪೆಷಲಾಗಿ ತರಿಸಿರೋದು ಪ್ರಾಡಕ್ಟ್. ಓ ಅಂದರೆ ಈಗ ಇಲ್ಲೆಲ್ಲ ನೆನೆಯುತ್ತಲ್ಲ ಗೈಸ್. ಸೊ ನೆನೆಯೋದು ಎದುರುಗಡೆ ಇರೋ ವ್ಯಕ್ತಿಗೆ ಕಾಣಿಸುತ್ತೆ ಕ್ಲೀನಾಗಿ. ಸೊ ಇದರಲ್ಲಿ ಅದರ ಕಾಣಿಸಲ್ವಂತೆ. ಸೊ ಇದು ಬಂದ್ಬಿಟ್ಟು ಗ್ರೇ, ಬ್ಲ್ಯಾಕು, ಲೈಟ್ ಪಿಂಕ್ ಅಲ್ಲ ಇದು ಯಾವುದು? ಟೋಟಲ್ 10 ಕಲರ್ಸ್ ಇದೆ. ಇದು ಯಾವ ಕಲರು? ಇದು ಪಿಂಕ್, ಲೈಟ್ ಪಿಂಕ್. ಇದು ಲೈಟ್ ಪಿಂಕು. ಇನ್ನು ಇದು ಸುಮಾರು ಇದೆ ನೋಡಿ. ಇದು 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 ಇನ್ನು ಸುಮಾರಿದೆ. ಒಟ್ಟು ಟೋಟಲ್ ಒಂದು 10 ಕಲರ್ಸ್ ಇದೆ ಅಂತೆ. ಸರಿ, ಮೂರಕ್ಕೆ ಎಷ್ಟು? ಮೂರಕ್ಕೆ ಓನ್ಲಿ 1200 ಆಫರ್ ಪ್ರೈಸ್. ಇದು ಆಫರ್ ಪ್ರೈಸ್ ಅಂತೆ 1200 ಮೂರಕ್ಕೆ. ಸೊ ಇದು ಆ್ಯಕ್ಚುಲಿ ಕಾಸ್ಟ್ಲಿನೇ, ಅದು ಈ ಟೈಮಲ್ಲಿ ಅಂದಮೇಲೆ ಸಹಜ. ಇಲ್ಲಿ ಆಫರಲ್ಲಿ ಸಿಗ್ತಾಯಿದೆ, ಬಂದು ಗ್ರ್ಯಾಪ್ ಮಾಡ್ಕೊಳ್ಳಿ ಬೇಗ ಬೇಗ ಗೈಸ್. ಇನ್ನೂ ಅಂತ ತೆಗ್ದವ್ರೆ ಏನೋ ಓವರ್ ಸೈಡ್ ಟಿ ಶರ್ಟೇ ಅಂತೆ. ಯಾವ್ಯಾವ ಥರ ಇದೆ ಅಂದರೆ ಸೈಕು. ಇಲ್ಲಿ ನೋಡಿ ಅಣ್ಣ ಬೈಕ್ ಹೊಡ್ಕೊಂಡು ಹೋಯ್ತಾನೆ. ಬೈಕಲ್ಲ ಇದು, ಸೈಕಲ್ಲು. ಆ್ಯಂಡ್ ಇದು ಇದೇನು ಮಶ್ರೂಮ್ ಇನ್ನಂಗಿಲ್ಲ? ಮಶ್ರೂಮ್ ಗುರು, ಮಶ್ರೂಮು ಬಂದು ತಿನ್ಕೊಂಬಿಡಿ. ಆ್ಯಂಡ್ ಇದೊಂದು ಓಹೋ, ಇವೆಲ್ಲ ಓವರ್ ಸೈಜು. ನೈಸ್ ಬ್ರೋ, ನೈಸ್ ಇಡಿ. ಆ್ಯಂಡ್ ಅದು ಒಂದು ಓಕೆ. ಹಾಂ, ಅದು ನೈಸ್. ಇನ್ನೂ ಅಲ್ಲಿ ನೋಡಿ ಸುಮಾರು ಇಟ್ಟಿದ್ದಾರೆ ಬ್ರೋ. ಹೆಂಗೆ, ಯಾವ ಥರ ಇದು? ಇದು ಬಂದು ಮಿನಿಮಮ್ 600-700 ಬೀಳುತ್ತೆ. ನಮ್ಮ ಆಫರ್ ಟ್ರೆಂಡ್ಸಲ್ಲಿ ಒಂದು ಪೀಸ್ ಬರೀ 400 ಸಿಗುತ್ತೆ ನಿಮಗೆ. ಓ, ಆಚೆ 600-700 ನಿಮ್ಮ ಹತ್ರ 400 ಸಿಗುತ್ತಾ? ಬೆಸ್ಟ್ ಆಫರ್ ಪ್ರೈಸ್. ಆಫರ್ ಪ್ರೈಸು ಒಂದಕ್ಕೆ 400 ರೂಪಾಯಿ ಅಂತೆ ಪೀಸ್. ಎಲ್ಲ ಕಲರ್ಸ್ ಆಪ್ಷನ್ ಇದೆ. ಹಾಂ, ಇಷ್ಟೆಲ್ಲ ಕಲರ್ಸ್ ಆಪ್ಷನ್ ಇದೆ ನಮ್ಮ ಹತ್ರ. ತುಂಬಾ ಡಿಫ್ರೆಂಟ್ ಆಪ್ಷನ್ ಸಿಕ್ಕಾಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇಷ್ಟೊಂದಿದೆ, ಅಲ್ಲೂ ಅಷ್ಟೊಂದು ನೇತಾಕಿದ್ದಾರೆ. ಸೊ ಬಂದ್ಬಿಟ್ಟು ಆಫರ್ ಟ್ರೆಂಡ್ಸ್ ಮತ್ತಿಕೆರೆಯಲ್ಲಿ ಇದೆ. ತಡೀರಿ, ಆಫರ್ ಟ್ರೆಂಡ್ಸ್ ಬಂದ್ಬಿಟ್ಟು ತೊಗೊಳ್ಳಿ. ಸೊ ಗೈಸ್, ಇಲ್ಲಿದೆ ನೋಡಿ ಆಫರ್ ಟ್ರೆಂಡ್ಸ್ ಮತ್ತಿಕೆರೆ. ಅಡ್ರೆಸ್ ಕರೆಕ್ಟಾಗಿ ಇಲ್ಲಿ ಬರ್ದವ್ರು ನೋಡಿ, HM ಟಾಯ್ಲೆಟ್ ಮೇನ್ ರೋಡ್ ಮತ್ತಿಕೆರೆ. ಸೊ ನೀವು ಗೂಗಲಲ್ಲಿ ಇಲ್ಲ ನಿಮ್ದಲ್ಲ? ಇಲ್ಲ, ಲಿಂಕ್ ಮಾಡಬೇಕಾ? ಇವ್ರು ಆ್ಯಕ್ಚುಲಿ ಇನ್ನೂ ಲಿಂಕ್ ಮಾಡಬೇಕು. ನಾನೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತಿಕೆರೆ ಸಿಗ್ನಲ್ ಇದೆ ನೋಡಿ, ಸರ್ಕಲ್ಲು ಇಲ್ಲಿದೆ ನೋಡಿ. ಇಲ್ಲಿಂದ ಸ್ಟ್ರೈಟ್ ಹಿಂಗೆ ಹೋದರೆ ರೈಟ್ ಸೈಡಿಗೆ ತೊಗೊಂಡ್ರೆ ಇದು ಗೇಟ್ ನಂಬರ್ 12 ರಾಮಯ್ಯ. ಸೊ ಇದೇ ರೋಡು, ಇದೇ ಮೇನ್ ರೋಡಲ್ಲಿ ಗೊತ್ತು. ಆ್ಯಕ್ಚುಲಿ ಈ ವಿಡಿಯೋ ಏನೋ ಈ ಆಫರ್ ಟ್ರೆಂಡ್ಸ್ ಅಂತ ವಿಡಿಯೋ ನೋಡ್ತಾ ಇದ್ರೆ, ಈ ಮತ್ತಿಕೆರೆಯವ್ರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಎಲ್ಲಿದೆ ಅಂತ. ಸೊ ಬಂದು ತೊಗೊಳ್ಳಿ. ಆ್ಯಂಡ್ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ICIC ಬ್ಯಾಂಕ್ ಇದೆ ಅಷ್ಟೇ. ಸೊ ಇವಾಗ ಹೋಗೊಂಡು ಟೀ ಕುಡ್ದು ಬರೋಣ, ದೆನ್ ಸ್ವಲ್ಪ ಗಾಡಿ ನೋಡ್ಕೊಂಬರೋಣ. ಸಾರಿ, ಗಾಡಿ ಅಲ್ಲ ಗೈಸ್, ಈ ಟ್ರಾಫಿಕ್ಗೋಸ್ಕರ ಭಯ ಆಗ್ತಿದೆ ನನಗೆ. ಅಂದರೆ ರೋಡ್ ಕ್ರಾಸ್ ಮಾಡ್ತಾ ಇದ್ದಿಲ್ಲ, ಜನಗಳು ಬಂದು ಬಿಡ್ತಾರೆ ಅಂತ ಭಯ ಆಗ್ತಿತ್ತು. ಆ್ಯಕ್ಚುಲಿ ಮನೆ ನೋಡ್ಬೇಕು. ಈಗ ತಿರ್ಗಾ ಹೋಗ್ಬಿಟ್ಟು ಒಂದು 4 ಜನ ಸಂಜೆ ಬನ್ನಿ ಅಂತ ಹೇಳಿದ್ರು. ಸೊ ಸಂಜೆ ಬಂದು ಮಾತಾಡೋಣ ಅಂತ ಹೇಳಿದ್ರು. ಸೊ ಹಂಗಾಗಿ ಇವಾಗ ಸಂಜೆ ಹೋಗ್ಬಿಟ್ಟು ಮಾತಾಡಬೇಕು. ಇಲ್ಲ ಟೀ ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ ಬಾಯ್ಸ್. ಕಾರ್ತಿಕ್ ಅವ್ರದ್ದೊಂದು ಹೊಸ MT ತೊಗೊಂಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಆಗಲೇ. ಇಲ್ಲಿದೆ ನೋಡಿ. ಇವ್ರು ಇವಾಗ ಇದನ್ನು BPF ಮಾಡೋಕೆ ಕೊಟ್ಟಿದ್ರು. ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನು ಮಾಡ್ತವ್ರು ಇವ್ರು ಇದನ್ನು? PPF-ಆ? ಮತ್ತೆ ಇಲ್ಲಿ ಯಾರು ಏನು ಮಾಡ್ತಾನೆ ಇಲ್ಲ, ಹಂಗೆ ಬಿಟ್ಟಿದ್ದಾರೆ. ಸೊ ಸೀಟ್ ತೆಗ್ದಿದ್ದಾರೆ. ಇನ್ನು ಇವಾಗ ಶುರು ಮಾಡ್ತವ್ರೆ ಇವರು. ಗಾಡಿ ಬಿಟ್ಟಾಗ್ಲೇ 2 ಅವರ್ ಅಂತ ಅಂದಿದ್ರು. ಗಾಡಿ ಬಿಟ್ಟೆ 2 ಅವರ್ ಆಯಿತು. ಇನ್ನು ಟ್ಯಾಂಕ್ಸ್ ಆಯಿತು ಬಿಚ್ಚಿಲ್ಲ. ಲೇಜಿ. ಸೊ ಒಳಗಡೆ ಹೋಗಿದ್ದಾರೆ ಕಾರ್ತಿಕ್ ಅವ್ರು ಕೇಳ್ಕೊಂಬರೋಕ್ಕೆ. A few moments later. ಬಾಯ್ಸ್, ಆ್ಯಕ್ಚುಲಿ ಒಂದು ಕಡೆ ನಾನು ಮಧ್ಯಾಹ್ನ ಬಂದೋಗಿದ್ದೆ. ಸೊ ಈ ಬಿಲ್ಡಿಂಗ ಕನ್ಫ್ಯೂಷನ್ ಇದೆ. ಅಲ್ಲೊಂದು ಟೂಲೆಟ್ ಹಾಕಿದ್ದಾರೆ. ಮಧ್ಯಾಹ್ನ ಫೋನ್ ಮಾಡಿದಾಗ ಅವರು ಸಂಜೆ ಬರ್ತೀನಿ ಈಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಬಂದಿದ್ದೀನಿ. ಇವಾಗ ಫೋನ್ ಕೂಡ ಮಾಡೋಣ, ಕೇಳೋಣ ಬಂದಿಯಾರೋ ಇಲ್ವೋ, ಇಲ್ಲ ಇನ್ನೂ ಎಷ್ಟೊತ್ತು ಕಾಯಬೇಕು, ಏನು ಕತೆ. ಆ್ಯಂಡ್ ಇದು ಒಂದು ಮತ್ತು ಇನ್ನೂ 2 ಇದೆ, ಅವು 2 ಕೇಳಬೇಕು. ಸೊ ಇವರಿಗೆ ಫೋನ್ ಮಾಡೋಣ. ಗುರು ಬಿಸಿ ಬರ್ತಿತ್ತು. आपने जिस व्यक्ति को कॉल किया है वह अन्य कॉल पर व्यस्त है. ಸೊ ಈ ವ್ಯಕ್ತಿನೂ ಅಣ್ಣ ಫೋನೇ ಹಚ್ಚುತ್ತಾ ಇಲ್ಲ ಗುರು. ಬಿಸಿ. ರಿಂಗ್ ಆಗ್ತಿದೆ. ಯಾವುದು ಚಿಕ್ಕದ ರೂಮ್ ಅಂತ ಗುರು. ಮಧ್ಯಾಹ್ನ ಸಂಜೆ ಬನ್ನಿ ಅಂತ ಅಂದ್ಬಿಟ್ಟು ಇವಾಗ ಕೊಡಲ್ಲ ಹಂಗೆ ಅಂತವ್ರೆ. 1 BHK ಅಂತ ಕ್ಲೀನಾಗಿ ಬರ್ದವ್ರಲ್ಲಿ, ಕೊಡಲ್ಲ ಹಂಗೆ ಅಂತವ್ರೆ. ಅದು ಮಧ್ಯಾಹ್ನ ಹೇಳ್ಬೋದಿತ್ತಾನೆ, ನಾನೇ ಕೂರ್ತಿದ್ದಿಲ್ಲ ಈಗ. ಓಕೆ ನೆಕ್ಸ್ಟ್ ಇನ್ನೊಂದಿದೆ, ಅದಕ್ಕೂ ಅಲ್ಲಿ ಬೈಸ್. ಮಧ್ಯಾಹ್ನ ಒಂದು ಮನೆ ನೋಡ್ಕೊಂಬಂದಿದ್ವಿ. ಅಂದರೆ ಹೊಸ ಬಿಲ್ಡಿಂಗ್, ಅದು ಚೆನ್ನಾಗಿತ್ತು. ಏನಂದ್ರೆ ಪ್ರಾಬ್ಲಮ್ಮು, ಅವ್ರಿಗೆ ಫೋನ್ ಮಾಡಿದರೆ ಸ್ವಲ್ಪ ಬಿಸಿ ಇದ್ದೀನಿ, ಸ್ವಲ್ಪ ಲೇಟಾಗಿ ಫೋನ್ ಮಾಡಿ ಅಥವಾ ಸಂಜೆ ಬನ್ನಿ ಅಂದಿದ್ರು. ನಾನು ಅಡ್ರೆಸ್ ಮರ್ತೋಗ್ಬಿಟ್ಟಿದ್ದೀನಿ, ಅದು ಮನೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಏನು ಟೂಲೆಟ್ ಬೋರ್ಡ್ ಹಾಕಿದ್ರಲ್ಲ, ಅದು ಫೋಟೋ ತೊಗೊಂಬಂದಿದ್ದೆ, ನಂಬರ್ ಸಿಕ್ಕಿದೆ. ಸೊ ಅದಕ್ಕೆ ಇಲ್ಲಿಂದಾನೇ ಫೋನ್ ಮಾಡುವ.
ಫೋನ್ ಮಾಡಿ ಕೇಳುವ ಏನು ಬಾಡಿಗೆ ಏನು ಎತ್ತ ಅಂತ. ಏನು ಸಾಂಗ್ ಅನ್ನೋದು ಬಾಡಿಗೆ 14K 14K ಅಡ್ವಾನ್ಸು 1 ಲ್ಯಾಕಾ? ಹೌದು. ಆಗಲಿ ಸರ್, ನಾಳೆ ನಾನು ಸಂಜೆ ಫೋನ್ ಮಾಡಲ ನಿಮಗೆ? ಸಂಜೆ ಫೋನ್ ಮಾಡಿ. ಡನ್ ಸರ್, ಶೋರ್. ಅಲ್ಲ, ಯಾರಾದರೂ ಜನಗಳು ಬೆಂಗಳೂರಲ್ಲಿ ಹೆಂಗೆ ಆಗ್ಬಿಟ್ಟವ್ರು ಅಂದರೆ ಒಂದು 3-4 ತಿಂಗಳದ್ದು ಅಡ್ವಾನ್ಸ್ ಇಸ್ಕೊಳ್ಳಿ ಗುರು, ಅಂದರೆ 3-4 ತಿಂಗಳು ಬಾಡಿಗೆ ಇಸ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಆದರೆ ಲಕ್ಷಗಟ್ಟಲೆ ಅಡ್ವಾನ್ಸು, ಬಾಡಿಗೆ 14K. ಆ್ಯಕ್ಚುಲಿ ಅದು ಹೊಸ ಬಿಲ್ಡಿಂಗು, ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲಿ ಕಾಣ್ತಿದೆಯಲ್ಲ, ಈ ಥರ ಒಂದು ಹೊಸ ಬಿಲ್ಡಿಂಗ್. ಅದು ಹೊಸ ಬಿಲ್ಡಿಂಗ್ ಅಂದರೆ 3-4 ಇಯರ್ಸ್ ಆಗಿರ್ಬೋದು. ಅದೇ ಹೊಸ ಬಿಲ್ಡಿಂಗ್ ಬೆಂಗಳೂರಲ್ಲಿ. ಸೊ ಅದಕ್ಕೆ ಹೆಂಗಂದೆ 14K ನಾಳೆ ಸಂಜೆ ಬರೋಕ್ಕೆ ಹೇಳೋರೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ನೋಡೋಣ ಅಂತ ಹೇಳ್ತವ್ರು. ಇನ್ನೂ 1-2-3 ಇದ್ದರು, ಅವ್ರು ಬಂದುಬಿಟ್ಟು ಕೊಡಲ್ಲ, ಅಡ್ವಾನ್ಸ್ ಸಿಕ್ಕಾಪಟ್ಟು ಹೇಳ್ತವ್ರೆ, ಬಾಡಿಗೆ 15,000 ಅಬೋವ್ ಹೇಳ್ತವ್ರೆ. ಎಷ್ಟೆಲ್ಲ ಕಾಸ್ಟ್ಲಿ ಆದರೆ ಯಾವನು ಮಾಡ್ತಾನೆ? ನನ್ನ ಬಜೆಟು ಅಂದರೆ ಪರವಾಗಿಲ್ಲ, ಒಂದು 80% ಆದರೂ ನಾನು ಅದ್ರ ಕೊಡೋಕ್ಕೆ ರೆಡಿನೇ. 14,000-15,000 ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡೋಣ, ಯಾವ್ದಾರು ಸಿಕ್ಕರೆ ಅಪ್ಡೇಟ್ ಕೊಡ್ತೀನಿ ಅಷ್ಟೇ. ಓಕೆ ಬಾಯ್ಸ್, ಇವಾಗ ವಾಪಸ್ ಅಫರ್ಡೆನ್ಸ್ ಬಟ್ಟೆ ಅಂಗಡಿ ಬಂದೆ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಮನೆ ಸಿಗ್ತಾ ಇಲ್ಲ ಗುರು, ತುಂಬ ತಲೆನೋವು ಹೋಗ್ಬಿಟ್ಟಿದೆ. ಏನು ಒಬ್ಬೊಬ್ಬರು ಒಂದೊಂದು ರೇಟು ಜಾಸ್ತಿ, ಬಾಡಿಗೆ ಜಾಸ್ತಿ ಹೇಳ್ತಿದ್ದಾರೆ. ಸೊ ಈಗ ಸ್ವಲ್ಪ ಮಲ್ಲೇಶ್ವರಮು, ರಾಜಾಜಿನಗರ ಸೈಡು ಆ ಕಡೆ ಸ್ವಲ್ಪ ಹುಡುಗರಿದ್ದಾರೆ, ಅಲ್ಲೆಲ್ಲ ಹೇಳಿದ್ದೀನಿ. ಅಲ್ಲೆಲ್ಲರೂ ಸಿಕ್ಕರೆ ಒಂದು ಕಡೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಬೇಕು, ಇವಾಗ ನಮ್ಮ ಅಮ್ಮ ಬರ್ತಾರೆ ಆ್ಯಂಡ್ ಏನೇನೋ ಸ್ವಲ್ಪ ಪ್ಲ್ಯಾನ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಒಂದು ಪ್ರೈವೇಟ್ ಮನೆ ಇದ್ರೇ ಚೆಂದ. ಇವಾಗಿರೋವಂಥ ರೂಮ್ ಅದು ಒಂದು ಸ್ಮಾಲ್ ರೂಮ್ ಇರೋದ್ರಿಂದ ಅಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಬ್ರದರ್ಸು ಅವರಿಗೆಲ್ಲ ಊರ ಸೈಡೇ ಎಲ್ಲ ಕೆಲಸ ಸಿಕ್ಬಿಟ್ಟಿದೆ, ಚನ್ನಗಿರಿಯಲ್ಲಿ ಕೆಲಸ ಸಿಕ್ಕಿದೆ. ಸೊ ಹಂಗಾಗಿ ಅವರು ಒಬ್ಬರು ಅಲ್ಲಿಗೆ ನ್ಯೂಟ್ಲಾಗ್ತಾರೆ ಆ್ಯಂಡ್ ಇನ್ನೊಬ್ಬರು ಇನ್ನೊಂದು 2 ಮಂತ್ಸ್ ಆದಮೇಲೆ ಬನಶಂಕರಿಗೆ ಹೋಗ್ಬಿಡ್ತಾರೆ. ಬನಶಂಕರಿನ ಜಯನಗರ ಅನ್ಸುತ್ತೆ, ಇವೆರಡರಲ್ಲಿ ಯಾವ ಕಡೆ ಹೋಗ್ಬಿಡ್ತಾರೆ. ಅವರು ಈಗ ಸದ್ಯಕ್ಕೆ ಇವಾಗ ಖಾಲಿ ಮಾಡಿದ್ವಿ ಅಂದರೆ ಅವರು ಈಗಲೇ ಹೋಗ್ಬಿಡ್ತಾರೆ, ಇಲ್ಲಾಂದರೆ ಟೈಮ್ ತೊಗೊಳ್ತಾರೆ. ಸೊ ಹಂಗಾಗಿರೋದ್ರಿಂದ ಈಗ ಒಬ್ಬರಂದ್ರೂ ಖಾಲಿ ಮಾಡ್ತಾರೆ ಕನ್ಫರ್ಮು. ಇನ್ನೊಬ್ಬರು ಇನ್ನೇನು ಅವರು ಹೊರಟ್ರು. ಸೊ ನಾನೊಬ್ಬನೇ ಇದ್ದೇನು ಮಾಡಲಿ, ಇನ್ನೇನು ಆ ರೂಮ್ ಖಾಲಿ ಮಾಡಲೇಬೇಕು. ಖಾಲಿ ಮಾಡಿ ಇನ್ನೊಂದು ಹೊಸ ರೂಮಿಗೆ, ಹೊಸ ಮನೆಗೆ ಶಿಫ್ಟ್ ಆಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ತಮ್ಮನೂ ಬೇರೆ ಸಪ್ರೇಟಾಗಿ ಎಲ್ಲೋ ಒಂದು ಕಡೆ ರೂಮ್ ಮಾಡ್ಕೊಂಡಿದ್ದಾನೆ. ಸೊ ಅವನ್ನ ಕರೆಸ್ಕೊಂಡು ಒಂದೇ ಕಡೆ ನಾನು, ನನ್ನ ತಮ್ಮ, ನಮ್ಮಮ್ಮ ಇಷ್ಟು ಜನ ಇರೋಣ ಅಂತ ಒಂದು ಸಣ್ಣ ಪ್ಲ್ಯಾನ್. ಸೊ ಎಸ್, ಐ ಹೋಪ್ ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ನನ್ನ ಪ್ರಕಾರ ಮಾಡಿರ್ತೀನಿ ಮನೆ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರಿ, ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಅಷ್ಟೇ ಬೈಸ್. ಕಾರ್ತಿಕ್ ಬ್ರೋ ಬರಲಾ ಬ್ರೋ? ಬಾಯ್. ಶಿವ್ ಬ್ರೋ, ನೈಸ್ ಟು ಮೀಟ್ ಯು. ನಿಮ್ಮ ಅಂಗಡಿಲಿ ಒಳ್ಳೊಳ್ಳೆ ಆಫರ್ ಇಟ್ಟಿದ್ದೀರಾ. ಎಲ್ರಿಗೂ ಒಳ್ಳೊಳ್ಳೆ ಬಟ್ಟೆ ಕೊಡಿ, ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡಿ, ಎಲ್ರಿಗೂ ಖುಷಿ ಕೊಡಿಸಿ. ಓಕೆನಾ? ಓಕೆ, ಥ್ಯಾಂಕ್ ಯು ಬ್ರೋ, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.